ಕೇಸಲ್ಲಿ ಈಗಾಗಲೇ ರಮ್ಯಾ ರಾವ್ ಅರೆಸ್ಟ್ ಆಗಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿ ಕೂಡ ಇದೆ, ವಿಚಾರಣೆ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ರಮ್ಯಾ ರಾವ್ ಅವರಿಗೆ ಪ್ರಭಾವಿ ನಾಯಕರ ನಂಟಿದೆ. ಸೊ ಈ ಆರೋಪವನ್ನು ಅಲ್ಲಗಳಿತಾ ಇದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ರಮ್ಯಾ ರಾವ್ಗೆ ಸಚಿವರ ನಂಟು ಆರೋಪ ಇದು. ಬಿಜೆಪಿಯವರಿಂದ ಕೇವಲ ಊಹಾಪೋಹ. ತನಿಖೆ ಆದ್ಮೇಲೆ ಸತ್ಯಾಂಶ ಹೊರಗೆ ಬರಬೇಕು. ಬಿಜೆಪಿ ನಾಯಕರಿಗೆ ಸಚಿವ ಜಮೀರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಮಂತ್ರಿಗಳ ಕೈವಾಡ ಇದೆ, ಅವ್ರಿದ್ ಕೈವಾಡ ಇದೆ, ತನಿಖೆ ನಡೀತಾ ಇದೆ. ತನಿಖೆದಲ್ಲಿ ಯಾರ ಕೈವಾಡ ಇದೆ ಅಂತ ಸತ್ಯಾಂಶ ಗೊತ್ತಾಗ್ತದೆ. ನನ್ ಬಂದಿರೋದು ಮಾಹಿತಿ ಪ್ರಕಾರ ಯಾರೋ ಹಿಂದಿನ ಸರ್ಕಾರದಲ್ಲಿ ಕೆಡಿಬಿ ಮಿನಿಸ್ಟರ್ ಯಾರೋ ಇದ್ರು, ಅವ್ರದೇನೋ ಸಂಬಂಧ ಆಯ್ತಂತ ಹೇಳ್ದ ಓಪೋ ಸುದ್ದಿಗಳು. ಸತ್ಯ ಈಗ ತನಿಖೆ ನಡೀತಾ ಇದೆ. ತನಿಖೆ ಬರ್ತದೆ, ತನಿಖೆದಲ್ಲಿ ಗೊತ್ತಾಗ್ತದೆ. ತಪ್ಪದು ಈಗ ತನಿಖೆ ಸತ್ಯಾಂಶ ಆಚೆ ಬರ್ಬೇಕಂತ ಯಾವಾಗ ತನಿಖೆ ಎಲ್ಲ ಆದ್ಮೇಲೆ ತಾನೇ ಸತ್ಯಾಂಶ ಆಚೆ ಬರಬೇಕು. ಈಗ ಎಲ್ಲ ಇದು ಊಹಾಪೋಹ ಸುದ್ದಿಗಳು. ಅವ್ರಿದೆ ಕೈವಾಡ ಇದೆ, ಈ ಮಂತ್ರಿಗಳದ್ದು ಕೈವಾಡ ಇದೆ, ಅವ್ರಿದ್ ಕೈವಾಡ ಇದೆ, ಹಿಂದಿನ ಯಾವ್ದೋ ಕೆಡಿಬಿ ಮಂತ್ರಿ ಅವ್ರದ್ದೇನೋ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಊಹಾಪೋಹ ಸುದ್ದಿಗಳು. ತನಿಖೆ ನಡೀತಾ ಇದೆ, ತನಿಖೆಯಿಂದ ಸತ್ಯಾಂಶ ಆಚೆ ಬರ್ತದೆ. ತನಿಖೆ ನಡೀತಾ ಇದೆ. ತನಿಖೆದಲ್ಲಿ ಕೇಸಲ್ಲಿ ಈಗಾಗಲೇ ರಮ್ಯಾ ರಾವ್ ಅರೆಸ್ಟ್ ಆಗಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿ ಕೂಡ ಇದೆ, ವಿಚಾರಣೆ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ರಮ್ಯಾ ರಾವ್ ಅವರಿಗೆ ಪ್ರಭಾವಿ ನಾಯಕರ ನಂಟಿದೆ. ಸೊ ಈ ಆರೋಪವನ್ನು ಅಲ್ಲಗಳಿತಾ ಇದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ರಮ್ಯಾ ರಾವ್ಗೆ ಸಚಿವರ ನಂಟು ಆರೋಪ ಇದು. ಬಿಜೆಪಿಯವರಿಂದ ಕೇವಲ ಊಹಾಪೋಹ. ತನಿಖೆ ಆದ್ಮೇಲೆ ಸತ್ಯಾಂಶ ಹೊರಗೆ ಬರಬೇಕು. ಬಿಜೆಪಿ ನಾಯಕರಿಗೆ ಸಚಿವ ಜಮೀರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಮಂತ್ರಿಗಳದ್ದು ಕೈವಾಡ ಇದೆ, ಅವ್ರಿದ್ ಕೈವಾಡ ಇದೆ, ತನಿಖೆ ನಡೀತಾ ಇದೆ. ತನಿಖೆದಲ್ಲಿ ಯಾರ ಕೈವಾಡ ಇದೆ ಅಂತ ಸತ್ಯಾಂಶ ಗೊತ್ತಾಗ್ತದೆ. ನನ್ ಬಂದಿರೋದು ಮಾಹಿತಿ ಪ್ರಕಾರ ಯಾರೋ ಹಿಂದಿನ ಸರ್ಕಾರದಲ್ಲಿ ಕೆಡಿಬಿ ಮಿನಿಸ್ಟರ್ ಯಾರೋ ಇದ್ರು, ಅವ್ರದೇನೋ ಸಂಬಂಧ ಆಯ್ತಂತ ಹೇಳ್ದ ಓಪೋ ಸುದ್ದಿಗಳು. ಸತ್ಯ ಈಗ ತನಿಖೆ ನಡೀತಾ ಇದೆ. ತನಿಖೆ ಬರ್ತದೆ, ತನಿಖೆದಲ್ಲಿ ಗೊತ್ತಾಗ್ತದೆ. ತಪ್ಪದು ಈಗ ತನಿಖೆ ಸತ್ಯಾಂಶ ಆಚೆ ಬರ್ಬೇಕಂತ ಯಾವಾಗ ತನಿಖೆ ಎಲ್ಲ ಆದ್ಮೇಲೆ ತಾನೇ ಸತ್ಯಾಂಶ ಆಚೆ ಬರಬೇಕು. ಈಗ ಎಲ್ಲ ಇದು ಊಹಾಪೋಹ ಸುದ್ದಿಗಳು. ಅವ್ರಿದೆ ಕೈವಾಡ ಇದೆ, ಈ ಮಂತ್ರಿಗಳದ್ದು ಕೈವಾಡ ಇದೆ, ಅವ್ರಿದ್ ಕೈವಾಡ ಇದೆ, ಹಿಂದಿನ ಯಾವ್ದೋ ಕೆಡಿಬಿ ಮಂತ್ರಿ ಅವ್ರದ್ದೇನೋ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಊಹಾಪೋಹ ಸುದ್ದಿಗಳು. ತನಿಖೆ ನಡೀತಾ ಇದೆ, ತನಿಖೆಯಿಂದ ಸತ್ಯಾಂಶ ಆಚೆ ಬರ್ತದೆ. ತನಿಖೆ ನಡೀತಾ ಇದೆ. ತನಿಖೆದಲ್ಲಿ ಕೇಸಲ್ಲಿ ಈಗಾಗಲೇ ರಮ್ಯಾ ರಾವ್ ಅರೆಸ್ಟ್ ಆಗಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿ ಕೂಡ ಇದೆ, ವಿಚಾರಣೆ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ರಮ್ಯಾ ರಾವ್ ಅವರಿಗೆ ಪ್ರಭಾವಿ ನಾಯಕರ ನಂಟಿದೆ. ಸೊ ಈ ಆರೋಪವನ್ನು ಅಲ್ಲಗಳಿತಾ ಇದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ರಮ್ಯಾ ರಾವ್ಗೆ ಸಚಿವರ ನಂಟು ಆರೋಪ ಇದು. ಬಿಜೆಪಿಯವರಿಂದ ಕೇವಲ ಊಹಾಪೋಹ. ತನಿಖೆ ಆದ್ಮೇಲೆ ಸತ್ಯಾಂಶ ಹೊರಗೆ ಬರಬೇಕು. ಬಿಜೆಪಿ ನಾಯಕರಿಗೆ ಸಚಿವ ಜಮೀರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಮಂತ್ರಿಗಳದ್ದು ಕೈವಾಡ ಇದೆ, ಅವ್ರಿದ್ ಕೈವಾಡ ಇದೆ, ತನಿಖೆ ನಡೀತಾ ಇದೆ. ತನಿಖೆದಲ್ಲಿ ಯಾರ ಕೈವಾಡ ಇದೆ ಅಂತ ಸತ್ಯಾಂಶ ಗೊತ್ತಾಗ್ತದೆ. ನನ್ ಬಂದಿರೋದು ಮಾಹಿತಿ ಪ್ರಕಾರ ಯಾರೋ ಹಿಂದಿನ ಸರ್ಕಾರದಲ್ಲಿ ಕೆಡಿಬಿ ಮಿನಿಸ್ಟರ್ ಯಾರೋ ಇದ್ರು, ಅವ್ರದೇನೋ ಸಂಬಂಧ ಆಯ್ತಂತ ಹೇಳ್ದ ಓಪೋ ಸುದ್ದಿಗಳು. ಸತ್ಯ ಈಗ ತನಿಖೆ ನಡೀತಾ ಇದೆ. ತನಿಖೆ ಬರ್ತದೆ, ತನಿಖೆದಲ್ಲಿ ಗೊತ್ತಾಗ್ತದೆ. ತಪ್ಪದು ಈಗ ತನಿಖೆ ಸತ್ಯಾಂಶ ಆಚೆ ಬರ್ಬೇಕಂತ ಯಾವಾಗ ತನಿಖೆ ಎಲ್ಲ ಆದ್ಮೇಲೆ ತಾನೇ ಸತ್ಯಾಂಶ ಆಚೆ ಬರಬೇಕು. ಈಗ ಎಲ್ಲ ಇದು ಊಹಾಪೋಹ ಸುದ್ದಿಗಳು. ಅವ್ರಿದೆ ಕೈವಾಡ ಇದೆ, ಈ ಮಂತ್ರಿಗಳದ್ದು ಕೈವಾಡ ಇದೆ, ಅವ್ರಿದ್ ಕೈವಾಡ ಇದೆ, ಹಿಂದಿನ ಯಾವ್ದೋ ಕೆಡಿಬಿ ಮಂತ್ರಿ ಅವ್ರದ್ದೇನೋ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಊಹಾಪೋಹ ಸುದ್ದಿಗಳು. ತನಿಖೆ ನಡೀತಾ ಇದೆ, ತನಿಖೆಯಿಂದ ಸತ್ಯಾಂಶ ಆಚೆ ಬರ್ತದೆ. ತನಿಖೆ ನಡೀತಾ ಇದೆ. ತನಿಖೆದಲ್ಲಿ ಕೇಸಲ್ಲಿ ಈಗಾಗಲೇ ರಮ್ಯಾ ರಾವ್ ಅರೆಸ್ಟ್ ಆಗಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿ ಕೂಡ ಇದೆ, ವಿಚಾರಣೆ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ರಮ್ಯಾ ರಾವ್ ಅವರಿಗೆ ಪ್ರಭಾವಿ ನಾಯಕರ ನಂಟಿದೆ. ಸೊ ಈ ಆರೋಪವನ್ನು ಅಲ್ಲಗಳಿತಾ ಇದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ರಮ್ಯಾ ರಾವ್ಗೆ ಸಚಿವರ ನಂಟು ಆರೋಪ ಇದು. ಬಿಜೆಪಿಯವರಿಂದ ಕೇವಲ ಊಹಾಪೋಹ. ತನಿಖೆ ಆದ್ಮೇಲೆ ಸತ್ಯಾಂಶ ಹೊರಗೆ ಬರಬೇಕು. ಬಿಜೆಪಿ ನಾಯಕರಿಗೆ ಸಚಿವ ಜಮೀರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಮಂತ್ರಿಗಳದ್ದು ಕೈವಾಡ ಇದೆ, ಅವ್ರಿದ್ ಕೈವಾಡ ಇದೆ, ತನಿಖೆ ನಡೀತಾ ಇದೆ. ತನಿಖೆದಲ್ಲಿ ಯಾರ ಕೈವಾಡ ಇದೆ ಅಂತ ಸತ್ಯಾಂಶ ಗೊತ್ತಾಗ್ತದೆ. ನನ್ ಬಂದಿರೋದು ಮಾಹಿತಿ ಪ್ರಕಾರ ಯಾರೋ ಹಿಂದಿನ ಸರ್ಕಾರದಲ್ಲಿ ಕೆಡಿಬಿ ಮಿನಿಸ್ಟರ್ ಯಾರೋ ಇದ್ರು, ಅವ್ರದೇನೋ ಸಂಬಂಧ ಆಯ್ತಂತ ಹೇಳ್ದ ಓಪೋ ಸುದ್ದಿಗಳು. ಸತ್ಯ ಈಗ ತನಿಖೆ ನಡೀತಾ ಇದೆ. ತನಿಖೆ ಬರ್ತದೆ, ತನಿಖೆದಲ್ಲಿ ಗೊತ್ತಾಗ್ತದೆ. ತಪ್ಪದು ಈಗ ತನಿಖೆ ಸತ್ಯಾಂಶ ಆಚೆ ಬರ್ಬೇಕಂತ ಯಾವಾಗ ತನಿಖೆ ಎಲ್ಲ ಆದ್ಮೇಲೆ ತಾನೇ ಸತ್ಯಾಂಶ ಆಚೆ ಬರಬೇಕು. ಈಗ ಎಲ್ಲ ಇದು ಊಹಾಪೋಹ ಸುದ್ದಿಗಳು. ಅವ್ರಿದೆ ಕೈವಾಡ ಇದೆ, ಈ ಮಂತ್ರಿಗಳದ್ದು ಕೈವಾಡ ಇದೆ, ಅವ್ರಿದ್ ಕೈವಾಡ ಇದೆ, ಹಿಂದಿನ ಯಾವ್ದೋ ಕೆಡಿಬಿ ಮಂತ್ರಿ ಅವ್ರದ್ದೇನೋ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಊಹಾಪೋಹ ಸುದ್ದಿಗಳು.
ತನಿಖೆ ನಡೀತಾ ಇದೆ, ತನಿಖೆಯಿಂದ ಸತ್ಯಾಂಶ ಆಚೆ ಬರ್ತದೆ. ತನಿಖೆ ನಡೀತಾ ಇದೆ, ತನಿಖೆದಲ್ಲಿ ಯಾರು ಕಿಲ್ಲಿಂಗ್ ಕೇಸ್ನಲ್ಲಿ ಈಗಾಗಲೇ ರಮ್ಯಾ ರಾವ್ ಅರೆಸ್ಟ್ ಆಗಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿ ಕೂಡ ಇದೆ, ವಿಚಾರಣೆ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ರಮ್ಯಾ ರಾವ್ ಅವರಿಗೆ ಪ್ರಭಾವಿ ನಾಯಕರ ನಂಟಿದೆ. ಸೊ ಈ ಆರೋಪವನ್ನು ಅಲ್ಲಗಳಿತಾ ಇದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ರಮ್ಯಾ ರಾವ್ಗೆ ಸಚಿವರ ನಂಟು ಆರೋಪ ಇದು. ಬಿಜೆಪಿಯವರಿಂದ ಕೇವಲ ಊಹಾಪೋಹ. ತನಿಖೆ ಆದ್ಮೇಲೆ ಸತ್ಯಾಂಶ ಹೊರಗೆ ಬರಬೇಕು. ಬಿಜೆಪಿ ನಾಯಕರಿಗೆ ಸಚಿವ ಜಮೀರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಮಂತ್ರಿಗಳದ್ದು ಕೈವಾಡ ಇದೆ, ಅವ್ರದ್ದು ಕೈವಾಡ ಇದೆ, ತನಿಖೆ ನಡೀತಾ ಇದೆ. ತನಿಖೆದಲ್ಲಿ ಯಾರು ಕೈವಾಡ ಇದೆ ಅಂತ ಸತ್ಯಾಂಶ ಗೊತ್ತಾಗ್ತದೆ. ನನ್ ಬಂದಿರೋದು ಮಾಹಿತಿ ಪ್ರಕಾರ ಯಾರೋ ಹಿಂದಿನ ಸರ್ಕಾರದಲ್ಲಿ ಕೆಡಿಬಿ ಮಿನಿಸ್ಟರ್ ಯಾರೋ ಇದ್ರು, ಅವ್ರದೇನೋ ಸಂಬಂಧ ಐತಂತ ಹೇಳ್ದ ಓಪೋ ಸುದ್ದಿಗಳು. ಸತ್ಯ ಈಗ ತನಿಖೆ ನಡೀತಾ ಇದೆ, ತನಿಖೆ ಬರ್ತದೆ, ತನಿಖೆದಲ್ಲಿ ಗೊತ್ತಾಗ್ತದೆ. ತಪ್ಪದು ಈಗ ತನಿಖೆ ಸತ್ಯಾಂಶ ಆಚೆ ಬರ್ಬೇಕಂತ ಯಾವಾಗ ತನಿಖೆಲ್ಲ ಆದ್ಮೇಲೆ ತಾನೇ ಸತ್ಯಾಂಶ ಆಚೆ ಬರಬೇಕು. ಈಗ ಎಲ್ಲ ಇದು ಊಹಾಪೋಹ ಸುದ್ದಿಗಳು. ಅವ್ರಿದೆ ಕೈವಾಡ ಇದೆ, ಈ ಮಂತ್ರಿಗಳದ್ದು ಕೈವಾಡ ಇದೆ, ಅವ್ರದ್ದು ಕೈವಾಡ ಇದೆ, ಹಿಂದಿನ ಯಾವುದೋ ಕೆಡಿಬಿ ಮಂತ್ರಿ ಅವ್ರದ್ದೇನೋ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಊಹಾಪೋಹ ಸುದ್ದಿಗಳು. ತನಿಖೆ ನಡೀತಾ ಇದೆ, ತನಿಖೆಯಿಂದ ಸತ್ಯಾಂಶ ಆಚೆ ಬರ್ತದೆ. ತನಿಖೆ ನಡೀತಾ ಇದೆ, ತನಿಖೆದಲ್ಲಿ ಯಾರು ಕಿಲ್ಲಿಂಗ್ ಕೇಸ್ನಲ್ಲಿ ಈಗಾಗಲೇ ರಮ್ಯಾ ರಾವ್ ಅರೆಸ್ಟ್ ಆಗಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿ ಕೂಡ ಇದೆ, ವಿಚಾರಣೆ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ರಮ್ಯಾ ರಾವ್ ಅವರಿಗೆ ಪ್ರಭಾವಿ ನಾಯಕರ ನಂಟಿದೆ. ಸೊ ಈ ಆರೋಪವನ್ನು ಅಲ್ಲಗಳಿತಾ ಇದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ರಮ್ಯಾ ರಾವ್ಗೆ ಸಚಿವರ ನಂಟು ಆರೋಪ ಇದು. ಬಿಜೆಪಿಯವರಿಂದ ಕೇವಲ ಊಹಾಪೋಹ. ತನಿಖೆ ಆದ್ಮೇಲೆ ಸತ್ಯಾಂಶ ಹೊರಗೆ ಬರಬೇಕು. ಬಿಜೆಪಿ ನಾಯಕರಿಗೆ ಸಚಿವ ಜಮೀರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಮಂತ್ರಿಗಳದ್ದು ಕೈವಾಡ ಇದೆ, ಅವ್ರದ್ದು ಕೈವಾಡ ಇದೆ, ತನಿಖೆ ನಡೀತಾ ಇದೆ. ತನಿಖೆದಲ್ಲಿ ಯಾರು ಕೈವಾಡ ಇದೆ ಅಂತ ಸತ್ಯಾಂಶ ಗೊತ್ತಾಗ್ತದೆ. ನನ್ ಬಂದಿರೋದು ಮಾಹಿತಿ ಪ್ರಕಾರ ಯಾರೋ ಹಿಂದಿನ ಸರ್ಕಾರದಲ್ಲಿ ಕೆಡಿಬಿ ಮಿನಿಸ್ಟರ್ ಯಾರೋ ಇದ್ರು, ಅವ್ರದೇನೋ ಸಂಬಂಧ ಐತಂತ ಹೇಳ್ದ ಓಪೋ ಸುದ್ದಿಗಳು. ಸತ್ಯ ಈಗ ತನಿಖೆ ನಡೀತಾ ಇದೆ, ತನಿಖೆ ಬರ್ತದೆ, ತನಿಖೆದಲ್ಲಿ ಗೊತ್ತಾಗ್ತದೆ. ತಪ್ಪದು ಈಗ ತನಿಖೆ ಸತ್ಯಾಂಶ ಆಚೆ ಬರ್ಬೇಕಂತ ಯಾವಾಗ ತನಿಖೆಲ್ಲ ಆದ್ಮೇಲೆ ತಾನೇ ಸತ್ಯಾಂಶ ಆಚೆ ಬರಬೇಕು. ಈಗ ಎಲ್ಲ ಇದು ಊಹಾಪೋಹ ಸುದ್ದಿಗಳು. ಅವ್ರಿದೆ ಕೈವಾಡ ಇದೆ, ಈ ಮಂತ್ರಿಗಳದ್ದು ಕೈವಾಡ ಇದೆ, ಅವ್ರದ್ದು ಕೈವಾಡ ಇದೆ, ಹಿಂದಿನ ಯಾವುದೋ ಕೆಡಿಬಿ ಮಂತ್ರಿ ಅವ್ರದ್ದೇನೋ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಊಹಾಪೋಹ ಸುದ್ದಿಗಳು. ತನಿಖೆ ನಡೀತಾ ಇದೆ, ತನಿಖೆಯಿಂದ ಸತ್ಯಾಂಶ ಆಚೆ ಬರ್ತದೆ. ತನಿಖೆ ನಡೀತಾ ಇದೆ, ತನಿಖೆದಲ್ಲಿ ಯಾರು ಕಿಲ್ಲಿಂಗ್ ಕೇಸ್ನಲ್ಲಿ ಈಗಾಗಲೇ ರಮ್ಯಾ ರಾವ್ ಅರೆಸ್ಟ್ ಆಗಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿ ಕೂಡ ಇದೆ, ವಿಚಾರಣೆ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ರಮ್ಯಾ ರಾವ್ ಅವರಿಗೆ ಪ್ರಭಾವಿ ನಾಯಕರ ನಂಟಿದೆ. ಸೊ ಈ ಆರೋಪವನ್ನು ಅಲ್ಲಗಳಿತಾ ಇದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ರಮ್ಯಾ ರಾವ್ಗೆ ಸಚಿವರ ನಂಟು ಆರೋಪ ಇದು. ಬಿಜೆಪಿಯವರಿಂದ ಕೇವಲ ಊಹಾಪೋಹ. ತನಿಖೆ ಆದ್ಮೇಲೆ ಸತ್ಯಾಂಶ ಹೊರಗೆ ಬರಬೇಕು. ಬಿಜೆಪಿ ನಾಯಕರಿಗೆ ಸಚಿವ ಜಮೀರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಮಂತ್ರಿಗಳದ್ದು ಕೈವಾಡ ಇದೆ, ಅವ್ರದ್ದು ಕೈವಾಡ ಇದೆ, ತನಿಖೆ ನಡೀತಾ ಇದೆ. ತನಿಖೆದಲ್ಲಿ ಯಾರು ಕೈವಾಡ ಇದೆ ಅಂತ ಸತ್ಯಾಂಶ ಗೊತ್ತಾಗ್ತದೆ. ನನ್ ಬಂದಿರೋದು ಮಾಹಿತಿ ಪ್ರಕಾರ ಯಾರೋ ಹಿಂದಿನ ಸರ್ಕಾರದಲ್ಲಿ ಕೆಡಿಬಿ ಮಿನಿಸ್ಟರ್ ಯಾರೋ ಇದ್ರು, ಅವ್ರದೇನೋ ಸಂಬಂಧ ಐತಂತ ಹೇಳ್ದ ಓಪೋ ಸುದ್ದಿಗಳು. ಸತ್ಯ ಈಗ ತನಿಖೆ ನಡೀತಾ ಇದೆ, ತನಿಖೆ ಬರ್ತದೆ, ತನಿಖೆದಲ್ಲಿ ಗೊತ್ತಾಗ್ತದೆ. ತಪ್ಪದು ಈಗ ತನಿಖೆ ಸತ್ಯಾಂಶ ಆಚೆ ಬರ್ಬೇಕಂತ ಯಾವಾಗ ತನಿಖೆಲ್ಲ ಆದ್ಮೇಲೆ ತಾನೇ ಸತ್ಯಾಂಶ ಆಚೆ ಬರಬೇಕು. ಈಗ ಎಲ್ಲ ಇದು ಊಹಾಪೋಹ ಸುದ್ದಿಗಳು. ಅವ್ರಿದೆ ಕೈವಾಡ ಇದೆ, ಈ ಮಂತ್ರಿಗಳದ್ದು ಕೈವಾಡ ಇದೆ, ಅವ್ರದ್ದು ಕೈವಾಡ ಇದೆ, ಹಿಂದಿನ ಯಾವುದೋ ಕೆಡಿಬಿ ಮಂತ್ರಿ ಅವ್ರದ್ದೇನೋ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಊಹಾಪೋಹ ಸುದ್ದಿಗಳು. ತನಿಖೆ ನಡೀತಾ ಇದೆ, ತನಿಖೆಯಿಂದ ಸತ್ಯಾಂಶ ಆಚೆ ಬರ್ತದೆ. ತನಿಖೆ ನಡೀತಾ ಇದೆ, ತನಿಖೆದಲ್ಲಿ ಯಾರು ಕಿಲ್ಲಿಂಗ್ ಕೇಸ್ನಲ್ಲಿ ಈಗಾಗಲೇ ರಮ್ಯಾ ರಾವ್ ಅರೆಸ್ಟ್ ಆಗಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿ ಕೂಡ ಇದೆ, ವಿಚಾರಣೆ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ರಮ್ಯಾ ರಾವ್ ಅವರಿಗೆ ಪ್ರಭಾವಿ ನಾಯಕರ ನಂಟಿದೆ. ಸೊ ಈ ಆರೋಪವನ್ನು ಅಲ್ಲಗಳಿತಾ ಇದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ರಮ್ಯಾ ರಾವ್ಗೆ ಸಚಿವರ ನಂಟು ಆರೋಪ ಇದು. ಬಿಜೆಪಿಯವರಿಂದ ಕೇವಲ ಊಹಾಪೋಹ. ತನಿಖೆ ಆದ್ಮೇಲೆ ಸತ್ಯಾಂಶ ಹೊರಗೆ ಬರಬೇಕು. ಬಿಜೆಪಿ ನಾಯಕರಿಗೆ ಸಚಿವ ಜಮೀರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಮಂತ್ರಿಗಳದ್ದು ಕೈವಾಡ ಇದೆ, ಅವ್ರದ್ದು ಕೈವಾಡ ಇದೆ, ತನಿಖೆ ನಡೀತಾ ಇದೆ. ತನಿಖೆದಲ್ಲಿ ಯಾರು ಕೈವಾಡ ಇದೆ ಅಂತ ಸತ್ಯಾಂಶ ಗೊತ್ತಾಗ್ತದೆ. ನನ್ ಬಂದಿರೋದು ಮಾಹಿತಿ ಪ್ರಕಾರ ಯಾರೋ ಹಿಂದಿನ ಸರ್ಕಾರದಲ್ಲಿ ಕೆಡಿಬಿ ಮಿನಿಸ್ಟರ್ ಯಾರೋ ಇದ್ರು, ಅವ್ರದೇನೋ ಸಂಬಂಧ ಐತಂತ ಹೇಳ್ದ ಓಪೋ ಸುದ್ದಿಗಳು.
ಸತ್ಯ ಈಗ ತನಿಖೆ ನಡೀತಾ ಇದೆ. ತನಿಖೆ ಬರ್ತದೆ, ತನಿಖೆದಲ್ಲಿ ಗೊತ್ತಾಗ್ತದೆ. ತಪ್ಪದು ಈಗ ತನಿಖೆ ಸತ್ಯಾಂಶ ಆಚೆ ಬರ್ಬೇಕದು ಯಾವಾಗ? ತನಿಖೆ ಎಲ್ಲ ಆದ್ಮೇಲೆ ತಾನೇ ಸತ್ಯಾಂಶ ಆಚೆ ಬರಬೇಕು. ಈಗ ಎಲ್ಲ ಇದು ಊಹಾಪೋಹ ಸುದ್ದಿಗಳು. ಅವ್ರಿದೆ ಕೈವಾಡ ಇದೆ, ಈ ಮಂತ್ರಿಗಳದ್ದು ಕೈವಾಡ ಇದೆ, ಅವ್ರಿದ್ ಕೈವಾಡ ಇದೆ, ಹಿಂದಿನ ಯಾವ್ದೋ KDB ಮಂತ್ರಿ ಅವ್ರದ್ದೇನೋ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಊಹಾಪೋಹ ಸುದ್ದಿಗಳು. ತನಿಖೆ ನಡೀತಾ ಇದೆ, ತನಿಖೆಯಿಂದ ಸತ್ಯಾಂಶ ಆಚೆ ಬರ್ತದೆ. ತನಿಖೆ ನಡೀತಾ ಇದೆ. ತನಿಖೆದಲ್ಲಿ ಕೇಸ್ನಲ್ಲಿ ಈಗಾಗಲೇ ರಮ್ಯಾ ರಾವ್ ಅರೆಸ್ಟ್ ಆಗಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿ ಕೂಡ ಇದೆ, ವಿಚಾರಣೆ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ರಮ್ಯಾ ರಾವ್ ಅವರಿಗೆ ಪ್ರಭಾವಿ ನಾಯಕರ ನಂಟಿದೆ. ಸೊ ಈ ಆರೋಪವನ್ನು ಅಲ್ಲಗಳಿತಾ ಇದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ರಮ್ಯಾ ರಾವ್ಗೆ ಸಚಿವರ ನಂಟು ಆರೋಪ ಇದು. ಬಿಜೆಪಿಯವರಿಂದ ಕೇವಲ ಊಹಾಪೋಹ. ತನಿಖೆ ಆದ್ಮೇಲೆ ಸತ್ಯಾಂಶ ಹೊರಗೆ ಬರಬೇಕು. ಬಿಜೆಪಿ ನಾಯಕರಿಗೆ ಸಚಿವ ಜಮೀರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಮಂತ್ರಿಗಳದ್ದು ಕೈವಾಡ ಇದೆ, ಅವ್ರಿದ್ ಕೈವಾಡ ಇದೆ, ತನಿಖೆ ನಡೀತಾ ಇದೆ. ತನಿಖೆದಲ್ಲಿ ಯಾರು ಕೈವಾಡ ಇದೆಯಾ ಅಂತ ಸತ್ಯಾಂಶ ಗೊತ್ತಾಗ್ತದೆ. ನನ್ ಬಂದಿರೋದು ಮಾಹಿತಿ ಪ್ರಕಾರ ಯಾರೋ ಹಿಂದಿನ ಸರ್ಕಾರದಲ್ಲಿ KDB ಮಿನಿಸ್ಟರ್ ಯಾರೋ ಇದ್ರು, ಅವ್ರದೇನೋ ಸಂಬಂಧ ಐತಂತ ಹೇಳ್ದ ಊಹಾಪೋಹ ಸುದ್ದಿಗಳು. ಸತ್ಯ ಈಗ ತನಿಖೆ ನಡೀತಾ ಇದೆ. ತನಿಖೆ ಬರ್ತದೆ, ತನಿಖೆದಲ್ಲಿ ಗೊತ್ತಾಗ್ತದೆ. ತಪ್ಪದು ಈಗ ತನಿಖೆ ಸತ್ಯಾಂಶ ಆಚೆ ಬರ್ಬೇಕದು ಯಾವಾಗ? ತನಿಖೆ ಎಲ್ಲ ಆದ್ಮೇಲೆ ತಾನೇ ಸತ್ಯಾಂಶ ಆಚೆ ಬರಬೇಕು. ಈಗ ಎಲ್ಲ ಇದು ಊಹಾಪೋಹ ಸುದ್ದಿಗಳು. ಅವ್ರಿದೆ ಕೈವಾಡ ಇದೆ, ಈ ಮಂತ್ರಿಗಳದ್ದು ಕೈವಾಡ ಇದೆ, ಅವ್ರಿದ್ ಕೈವಾಡ ಇದೆ, ಹಿಂದಿನ ಯಾವ್ದೋ KDB ಮಂತ್ರಿ ಅವ್ರದ್ದೇನೋ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಊಹಾಪೋಹ ಸುದ್ದಿಗಳು. ತನಿಖೆ ನಡೀತಾ ಇದೆ, ತನಿಖೆಯಿಂದ ಸತ್ಯಾಂಶ ಆಚೆ ಬರ್ತದೆ. ತನಿಖೆ ನಡೀತಾ ಇದೆ. ತನಿಖೆದಲ್ಲಿ